ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಜಯಪ್ರಕಾಶ್ ಅಂತ. ವೆಲ್ಕಮ್ ಟು JP Vlogs ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆದರೆ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ನನಗೆ ಒಂದು ಸ್ವಲ್ಪ ಗೊಂದಲ ಇತ್ತು. ಮಾಡಿದ್ರೆ ನನಗೆ ವರ್ಕ್ ಆಗುತ್ತಾ, ಪರವಾಗಿಲ್ಲ ನಾನು ಮಾಡ್ಬೋದಾ, ಮಾಡಲಿಕ್ಕೆ ಆಗುತ್ತಾ ಅನ್ನೋಂಥದ್ದು ಕನ್ಫ್ಯೂಸ್ ತುಂಬಾ ಇತ್ತು. ಹಾಗಾಗಿ ಇಷ್ಟು ದಿನ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ತುಂಬ ಧೈರ್ಯ ಬಂದಿದೆ, ಮಾಡಲೇಬೇಕು, ಚೆನ್ನಾಗಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಸಮೇತವಾಗ್ಲೂ ಮಾಡ್ಬೋದು, ನಾನು ಏನಿದ್ದೀನಿ ಆ ರೀತಿ ತೋರಿಸೋಣ ಅನ್ನೋಂಥದ್ದು ನನ್ನದು ಇಂಟೆನ್ಷನ್ನು. ಹಂಗಾಗಿ ನನ್ನ ಸಣ್ಣ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೊಸಬನಾಗಿರೋದ್ರಿಂದ ಯೂಟ್ಯೂಬಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ನನ್ನ ವಿಚಾರದಲ್ಲಿ ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ. ನನ್ನೂರು ಪರಶುರಾಂಪುರ, ಚಳ್ಳಕೆರೆ ತಾಲೂಕಿದೆ. ನಂದು ಸ್ವಂತ ಕೆಲಸ ಬಂದ್ಬಿಟ್ಟು ರೇಷ್ಮೆ ಸೀರೆ ವ್ಯಾಪಾರ ಮಾಡ್ತಾಯಿದ್ದೀನಿ. ನಾವೇ ಸ್ವತಃ ಸೀರೆಗಳನ್ನ ನೇಯಿಸ್ಬಿಟ್ಟು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾಯಿದ್ದೀವಿ. ಇದು ನಮ್ಮ ತಂದೆಯವ್ರು ಕೆಲಸ ಮಾಡ್ತಾ ಇದ್ದಿದ್ದು ಮುಂಚೆಯಿಂದ. ಅವರು ಸ್ವಂತ ಮಗ್ಗ ನೇಯ್ಕೊಂಡು ಇದ್ದಿದ್ದು. ಬರ್ತಾ ಹೀಗೆ ವ್ಯಾಪಾರ ಮಾಡಿಕೊಂಡು ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡು ಇವತ್ತಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ತಂದೆಯವರು. ಮುಂದೆ 32 ವರ್ಷದಿಂದ ರೇಷ್ಮೆ ಸೀರೆ ವ್ಯಾಪಾರ ಮಾಡ್ತಾ ಬರ್ತಾಯಿದ್ರು. ಈಗ ನಾನು ಒಂದು 8 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ನಮ್ಮ ತಂದೆಯವರಾದ ನಂತರ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ರೇಷ್ಮೆ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಖಂಡಿತ ರೇಷ್ಮೆ ಸೀರೆ ವ್ಯಾಪಾರನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ತೋಟ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ. ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ವೀಡಿಯೋಸ್ ಸಮೇತವಾಗ್ಲೂ ಮಾಡ್ತಾ ಇರ್ತೀನಿ. ಮತ್ತು ನನಗೆ ಟ್ರಾವೆಲ್ ಅಂತ ತುಂಬಾ ಇಷ್ಟ. ಹಾಗಾಗಿ ಟ್ರಾವೆಲ್ ಲಾಗ್ಸು ಮಾಡ್ತಿರ್ತೀನಿ. ಮತ್ತು ಡೈಲಿ ಲಾಗ್ಸು ಮಾಡ್ತಾ ಇರ್ತೀನಿ. ಇನ್ಫಾರ್ಮೇಷನ್ ವೀಡಿಯೋಸ್ ಏನಾದರೂ ಇದ್ದರೆ ಖಂಡಿತ ಅದನ್ನು ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು JP Vlogs ಕನ್ನಡ ಅಂತೇಳಿ. ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ ಏನು ಮಾತಾಡಬೇಕು ಅಂತೇಳಿ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.